ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ, ಬಟ್ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಬೆಳಗ್ಗೆನೇ ಸ್ವಲ್ಪ ಬಾಗಿಲೆಲ್ಲ ತೊಳೆದೆ. ಇವತ್ತು ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗನೆ ಎದ್ದು ನನ್ನ ಕೆಲಸನ ಶುರು ಮಾಡಿದೆ. ಸಂಡೇ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಆರಾಮ್ಸೆ ಟಿ ವಿ ನೋಡ್ಬೋದಲ್ಲ ಅಂತ ಸ್ವಲ್ಪ ಟಿ ವಿ ಕ್ಯಾಬಿನೆಟ್ ಕ್ಲೀನ್ ಮಾಡ್ಕೋಬೇಕಿತ್ತು. ಅಷ್ಟರೊಳಗೆ ನನ್ನ ತಂಗಿನೂ ಕೂಡ ಬಂದಳು, ಅವಳೂ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಮೊನ್ನೆ ಮೊಳಕೆ ಕಟ್ಟಿದೆ ನಾನು, ಕಾಳು ಮತ್ತು ಹೆಸರು ಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಸೊ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಬಿಟ್ಟು ಹಾಗೆ ಒಂದು ಗ್ಲಾಸು ಹಾಲನ್ನು ಕೂಡ ಕುಡಿದು ನೆಕ್ಸ್ಟು ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದೆ ನಾನು ಒಂದು ಏರ್ ಪ್ಯಾಕ್ತು. ಸೊ ನಾನು ಹೊಸ ಚಾನಲಲ್ಲಿ ಸೊ ಅದನ್ನು ಈ ರೀತಿಯಾಗಿ ನಾನು ಒಂದು ನೀಟಾಗಿ ಸಿಲ್ವರ್ ಪೇಪರಿಂದ ಮುಚ್ಚಿಬಿಟ್ಟಿಟ್ಟಿದ್ದೆ ಒನ್ ನೈಟು ಫುಲ್ಲು. ಸೊ ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದು ನನ್ನ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದನ್ನು ಏನಕ್ಕಪ್ಪ ಅಂತಂದರೆ ತುಂಬ ಜನ ನನಗೆ ಏರ್ ಫಾಲ್ ಆಗ್ತಾಯಿದೆ, ಸೊ ಅದಕ್ಕೇನಾದರೂ ಒಂದು ರೆಮಿಡಿ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಏರ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ ಇವತ್ತು. ಸೊ ಏನೆಲ್ಲ ಹಾಕಿದ್ದೀನಿ ಅನ್ನೋದು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ವಿಡಿಯೋನ ಯಾರಾದರೂ ನೋಡೋರಿದ್ದರೆ ಒಂದು ಸಲ ನೋಡಿ ಚೆಕ್ ಮಾಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನೆಕ್ಸ್ಟು ಟಿ ವಿ ಕ್ಯಾಬಿನೆಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ನನ್ನ ತಂಗಿನೂ ಕೂಡ ಕೆಳಗಡೆ ಆರಾಮ್ಸೆ ಕೂತ್ಕೊಂಡು ಎಲ್ಲ ಅದನ್ನು ತೆಗ್ದಿಡ್ತಾ ಇದ್ಲು. ನಾನು ಮೇಲ್ಗಡೆ ಎಲ್ಲ ಏನಿದೆ ಅದನ್ನೆಲ್ಲ ತೆಗ್ದಿಟ್ಟು ಒರೆಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ಬಗ್ಗಿ ಎದ್ದು ಎಲ್ಲ ಮಾಡಲಿಕ್ಕಾಗಲ್ಲ, ಆದ್ರೂ ಸುಮ್ಮನೆ ಕೂರು ಅಂದರೆ ಕೂರಲ್ಲ ಅವಳು. ಏನಾದ್ರೂ ಮಾಡಲಿಕ್ಕೆ ಬರ್ತಾ ಇರ್ತಾಳೆ. ಸೊ ಸಣ್ಣ ಪುಟ್ಟದ್ದು ಏನಾದ್ರೂ ಮಾಡ್ತಾಳೆ, ಅವಳಿಗೂ ಟೈಮ್ ಹೋಗ್ಬೇಕಲ್ಲ. ಸೊ ಹಾಗಾಗಿ ಇಬ್ಬರೂ ಮಾತಾಡ್ತಾ ಕ್ಲೀನಿಂಗ್ ಶುರು ಮಾಡ್ಕೊಂಡ್ವಿ. ನಾನು ಟಿ ವಿ ಕ್ಯಾಬಿನೆಟ್ ಯಾವಾಗ್ಲೂ ಏನು ಫುಲ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಲ್ಲ, ಬಟ್ ಪ್ರತಿ ವಾರನೂ ಮೇಲ್ಗಡೆ ಏನಿರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಒಳಗಡೆ ಗ್ಲಾಸ್ ಒಳಗಡೆ ಎಲ್ಲ ಜೋಡಿಸಿರ್ತೀನಲ್ಲ ಅದನ್ನೆಲ್ಲ ನಾನು ಯಾವಾಗಾದರೂ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ತೆಗೆದು ಕ್ಲೀನ್ ಮಾಡೋದು. ಅಲ್ಲೆಲ್ಲ ಅಷ್ಟೊಂದೇನು ಧೂಳು ಹೋಗಿರಲ್ವಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮು ನಾನು ದೀಪಾವಳಿಲಿ ಅನಿಸುತ್ತೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಮತ್ತು ಡಾಲ್ಗಳನ್ನೆಲ್ಲ ಟಿ ವಿ ಮೇಲ್ಗಡೆ ಇಡ್ತೀನಲ್ಲ ನಾನು, ಸೊ ಅದು ನಾನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀನಲ್ಲ, ಹೋಗಿ ಅದ್ರ ಮೇಲೆಲ್ಲ ಗೊತ್ತಿರುತ್ತೆ. ಸೊ ಅದನ್ನು ಕೂಡ ಎಲ್ಲ ತೆಗ್ದಿಟ್ಬಿಟ್ಟೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅನಿಸುತ್ತೆ ನಾನು ಎಲ್ಲ ಡಾಲ್ಗಳನ್ನೂ ತೆಗ್ದು ಕ್ಲೀನ್ ಮಾಡ್ಕೊಂಡಿದ್ದೆ. ಅದರೊಳಗಡೆ ಇರೋವಂಥ ಸ್ಪಾಂಜ್ ಎಲ್ಲ ತೆಗ್ದು ವಾಶ್ ಮಾಡಿದ್ದೆ ನಾನು ನೀಟಾಗಿ. ಸೊ ಅವಾಗಿಂದ ಏನು ತೆಗ್ದಿಲ್ಲ, ಯಾಕಂದರೆ ಡಾಲ್ಗಳೆಲ್ಲ ಹಾಳಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ತೊಳಿಲಿಕ್ಕೇನು ಹಾಕಲಿಲ್ಲ, ನೀಟಾಗಿ ಹಾಗೆ ಒರೆಸ್ಬಿಟ್ಟಿಡೋಣ ಅಂತ ಅಂದ್ಬಿಟ್ಟು. ಧೂಳು ಬಂದು ಕೂತಿರುತ್ತೆ ಅಷ್ಟು ಗಲೀಜೇನ ಆಗಿರಲ್ಲ. ಸೊ ಯಾವಾಗ್ಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಲ್ಲ, ಹಾಗೆ ವೈಫೈ ಎಲ್ಲ ತೆಗ್ದು ನೀಟಾಗಿ ಎಲ್ಲ ಒರೆಸ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಈ ಸಲ ಒಂದು ಟಿ ವಿ ಕ್ಯಾಬಿನೆಟ್ ಮೇಲೆ ಒಂದು ಕ್ಲೋತ್ ಹಾಕ್ಬಿಟ್ಬಿಡ್ತೀನಿ, ಆವಾಗ ಗಲೀಜೆಲ್ಲ ಆಗಲ್ಲ. ಸೊ ಲಾಸ್ಟ್ ಟೈಮ್ ಹಾಕೋಣ ಅಂತ ಅಂದ್ಬಿಟ್ಟು ಮಿಷಿನಲ್ಲೆಲ್ಲ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೆ, ಹಾಕಿರಲಿಲ್ಲ. ಬಟ್ ಇವತ್ತು ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸೋಫಾ ಮೇಲೆ ಎಷ್ಟೊಂದೆಲ್ಲ ಹಾಕಿದ್ದೀನಿ ಅಂತ, ಬರೀ ಎಲ್ಲ ಫ್ಲವರ್ ವಾಸ್ಗಳು ಅದು ಇದನ್ನೇ ಕಸ ಥರ ತುಂಬಿಟ್ಟಿರ್ತೀನಿ ಕೆಲವೊಂದೊಂದು ಸಲ ನೀಟಾಗಿ ಜೋಡಿಸ್ಕೊತೀನಿ. ನನಗೆ ಟಿ ವಿ ಕ್ಯಾಬಿನೆಟ್ ಮೇಲೆ ಅಷ್ಟೊಂದೆಲ್ಲ ಇಡ್ಲಿಕ್ಕೂ ಬೇಜಾರು ಅನಿಸುತ್ತೆ ಆ ಫ್ಲವರೆಲ್ಲ, ಬಟ್ ಎತ್ತಿಡ್ಲಿಕ್ಕೂ ಬೇಜಾರು ಅನಿಸುತ್ತೆ. ಎಲ್ಲ ದುಡ್ಡು ಕೊಟ್ಟು ತೊಗೊಂಬಂದ್ಬಿಟ್ಟಿರ್ತೀನಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ, ಬಟ್ ಎಲ್ಲದೂ ಒಂದೇ ಹತ್ರ ಹೋಗಿ ಕೂತ್ಬಿಡುತ್ತೆ, ಯಾಕಂದರೆ ಇದು ಮನೆ ಅಷ್ಟು ಪ್ಲ್ಯಾನ್ ಆಗಿಲ್ಲ. ಸೊ ಹಾಗಾಗಿ ಎಲ್ಲ ಒಂದೇ ಹತ್ರ ಇಡೋ ಥರನೇ ಆಗುತ್ತೆ. ಇಲ್ಲ ಬೇರೆ ಕಡೆ ನಮಗೆ ಇಡಬೇಕು ಅನ್ನೋ ಥರ ಇಡ್ಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲ ಒಂದು ಟಿ ವಿ ಕ್ಯಾಬಿನೆಟ್ ಮೇಲೆ ಕೂತಿರುತ್ತೆ, ಅದೊಳಗೆ ಜಾತ್ರೆ ಥರ ಲುಕ್ ಕೊಟ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬ ಬೇಜಾರು ಅನಿಸುತ್ತೆ ಒಂದೊಂದು ಸಲ. ನೋಡೋಣ ಈ ಸಲ ಬೇರೆ ಥರ ಡಿಫ್ರೆಂಟಾಗಿ ಜೋಡಿಸೋಣ ಅಂತ ಎಲ್ಲ ತೆಗ್ದಿದ್ದೀನಿ. ಯಾವ ರೀತಿ ಜೋಡಿಸ್ತೀನಿ ಗೊತ್ತಿಲ್ಲ. ಇವನ್ನೆಲ್ಲ ಇಡಲಿಕ್ಕೆ ಶೋಕೇಸ್ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಶೋಕೇಸ್ ಮೇಯ್ನ್ಲಿ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ಒಂದು ಬಾಕ್ಸ್ ತುಂಬ ನಾನು ಗ್ಲಾಸ್ ಐಟಮ್ಸ್ಗಳನ್ನೆಲ್ಲ ತುಂಬಿಟ್ಟಿದ್ದೀನಿ. ಸೊ ಅವನ್ನ ಜೋಡಿಸ್ಲಿಕ್ಕೆ ಸ್ಪೇಸೇ ಇಲ್ಲ. ಸೊ ಅದು ಕೂಡ ವೇಸ್ಟಾಗಿ ಬಿದ್ದಿದೆ. ಸೊ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ನಾನು ಈ ಸಲ. ಚಿಕ್ಕ ಡಾಲೆಲ್ಲ ಟಿ ವಿ ಮೇಲೆ ಇಟ್ಕೊಂಡಿದ್ದೆ ನಾನು. ಸೊ ಅವನ್ನ ಎಲ್ಲಿತ್ತು ಅಲ್ಲೇ ಇಟ್ಟಿದ್ದೀನಿ. ಸೊ ಇನ್ನು ಬಾಕಿದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಜೋಡಿಸ್ಕೊಂಡಿದ್ದೀನಿ. ಶಿವ ಅವ್ರದ್ದು ಮೊಮೆಂಟೋಸ್ ಎಲ್ಲ ಇಲ್ಲೇ ಇತ್ತಲ್ಲ, ಸೊ ಅವನು ಕೂಡ ಈ ಸಲ 2 ಮೇಲೆ ಎತ್ತಿಟ್ಟಿದ್ದೀನಿ, ಇನ್ನೊಂದು 2-3 ಎಲ್ಲ ಗ್ಲಾಸ್ ಒಳಗಡೆ ಇಟ್ಟಿದ್ದೀನಿ. ನೀಟಾಗಿ ಒರೆಸ್ಲಿಕ್ಕೆ ಯಾವ್ದು ಬರುತ್ತೆ ಅದನ್ನು ಮಾತ್ರ 1-2 ಮೇಲೆ ಇಟ್ಕೊಂಡಿದ್ದೀನಿ, ಬಾಕಿದೆಲ್ಲ ಒಳಗಡೆನೇ ಇಟ್ಬಿಟ್ಟಿದ್ದೀನಿ. ಸೊ ಮತ್ತು ಇದನ್ನು ತೆಗ್ದಾಗ ನನಗೆ ಏನೆಲ್ಲ ಇದೆ ಮನೇಲಿ, ಸೋಪ್ ಇದೆಯಾ ಅಥವಾ ಬ್ರಷ್ ಇದೆಯಾ, ಪೇಸ್ಟ್ ಇದೆಯಾ, ಅದು ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ನನಗೆ. ಯಾಕಂದರೆ ನಾನು ಆ ಥರದ್ದೆಲ್ಲ ಅದನ್ನು ಅದರೊಳಗಡೆ
ಜೋಡಿಸ್ಕೊಬಿಡ್ತೀನಿ. ಸೊ ಇವತ್ತು ಏನೆಲ್ಲ ಇದೆ ಅನ್ನೋದು ಒಂದು ಸ್ವಲ್ಪ ಗೊತ್ತಾಯಿತು. ಯಾಕಂದರೆ ನಾನು ಮನೇಲಿ ಇರೋ ಅಂಥದ್ದನ್ನೇ ಜಾಸ್ತಿ ತೊಗೊಂಬಂದ್ಬಿಡ್ತೀನಿ ಒಂದೊಂದು ಸಲ. ಸೊ ಇವತ್ತು ಎಲ್ಲ ನೋಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮು ಅದನ್ನು ತೊಗೊಂಡು ಬರ್ಲಿಕ್ಕೆ ಹೋಗಲ್ಲ. ಈಗ ಮೊನ್ನೆನೂ ಅಷ್ಟೇ ನಾನು ಪಾತ್ರೆ ತೊಳೆಯೋದು ಸೋಪ್ ಇಲ್ಲ ಅಂದ್ಕೊಂಡು ಜೆಲ್ ತೊಗೊಂಡು ಬಂದೆ, ವಿಮ್ ಜೆಲ್ ತೊಗೊಂಡು ಬಂದೆ. ಬಟ್ ಮನೆ ಒಳಗೆ ಬಂದು ನೋಡಿದ್ರೆ 4 ಪಾತ್ರೆ ತೊಳೆಯೋ ಸೋಪೇ ಇಟ್ಕೊಂಡಿದ್ದೀನಿ. ಸೊ ಸುಮ್ಮನೆ ಅನ್ನೆಸೆಸರಿ ದುಡ್ಡುಗಳು ವೇಸ್ಟ್ ಮಾಡ್ಕೊತಾ ಇರ್ತೀನಿ. ನೋಡಿ ಎಷ್ಟು ಕಸ ಬಂದಿದೆ. ಫುಲ್ಲು ಒಳಗಡೆಯಿಂದನೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೋಫಾ ಕವರ್ನೆಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೋಫಾ ಕವರ್ ಏನು ಚೇಂಜ್ ಮಾಡಿಲ್ಲ, 1 ವೀಕ್ ಆಗಿದೆ ಅಷ್ಟೇ ಹಾಕಿ. ಸೊ ಅದೇನು ಚೇಂಜ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಅದರಲ್ಲಿ ಇನ್ನು ಹಾಕಿರೋ ಅಂಥ ಕಂಫರ್ಟ್ ಸ್ಮೆಲ್ಲೇ ಹೋಗಿಲ್ಲ, ಅಷ್ಟು ನೀಟಾಗಿದೆ. ಸೊ ಹಾಗಾಗಿ ಅದನ್ನೇನು ತೆಗಿಲಿಲ್ಲ ನಾನು. ಕಸ ಒಂದೆಲ್ಲ ಗುಡಿಸ್ಕೊಂಡ್ಬಿಟ್ಟು ನೆಲ ಒರೆಸ್ಕೊಂಡ್ರೆ ಅಲ್ಲಿಗೆ ನನ್ನ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ. ಏನಿದ್ರೂ ಒಂದು ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ವಲ್ಪ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ಕೋಬೇಕು. ಸೊ ಡೋರ್ಗಳೆಲ್ಲ ಸ್ವಲ್ಪ ಒರೆಸ್ಕೋಬೇಕು. ನೆಕ್ಸ್ಟು ಡೋರ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಚೆಯಿಂದ ಎಲ್ಲ ಕಿಟಕಿ ಎಲ್ಲ ಒರೆಸ್ಕೊಂಡು ಬಂದೆ. ಡೋರ್ಗಳನ್ನೂ ಕೂಡ ಒಂದು ಸಲ ಒರೆಸ್ಕೊಂಬಿಡೋಣ ಅಂತ ಮೊದಲೇ. ಇವಾಗ ಬೇರೆ ಕೊರೋನಾ ಬರ್ತಾಯಿದೆ ಅಂತ ಬೇರೆ ಎದುರಿಸ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಒರೆಸ್ಕೋತಾ ಇರ್ತೀನಿ ಅವಾಗವಾಗೆ. ನಾನು ಅಷ್ಟೊಂದೇನು ಗಲೀಜೆಲ್ಲ ಇರಲ್ಲ, ಒಬ್ಬಳೇ ಇರ್ತೀನಿ, ಇನ್ನೇನು ಗಲೀಜು ತಾನೇ ಇರುತ್ತೆ. ಸೊ ಆದ್ರೂ ರೋಡ್ ಸೈಡ್ ಇದೆಯಲ್ಲ ಮನೆ, ಸ್ವಲ್ಪ ಧೂಳೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಒರೆಸ್ಕೊತೀನಿ ಸ್ವಲ್ಪ. ಹಬ್ಬ ಅಂತಂದಮೇಲೆ ಒಂದು ಹೆಣ್ಮಕ್ಳಿಗೆ ಕ್ಲೀನಿಂಗು ಅದು ಎಲ್ಲರ ಮನೆಯಲ್ಲೂ ಇರೋ ಅಂಥ ಅಭ್ಯಾಸ. ಹೆಣ್ಮಕ್ಳಂದರೆ ಫಸ್ಟು ಕ್ಲೀನಿಂಗು. ಯಾವುದೇ ಒಂದು ಹಬ್ಬ ಬರಲಿ ಅಥವಾ ಏನಾದರೂ ಮನೇಲಿ ಒಂದು ಪ್ರೋಗ್ರಾಮ್ ಆಗಲಿ, ಮೊದಲು ಕ್ಲೀನ್ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಇರ್ತಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ಮತ್ತು ಅದರಲ್ಲಿ ಏನಿದೆ, ಎಲ್ಲರ ಮನೆಯಲ್ಲೂ ಮಾಡೋದೆ ಅನ್ಬೇಡಿ, ಎಲ್ಲರ ಮನೆಯಲ್ಲೂ ಮಾಡೋದೆ. ಬಟ್ ಅದನ್ನು ನಾವು ವೀಡಿಯೋದಲ್ಲಿ ತೋರಿಸ್ಕೋತೀವಿ ಅಷ್ಟೇ. ಯಾಕಂದರೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀವಿ, ಒಂದು ದಿನಚರಿ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಂದು ನಾವು ಮಾಡೋ ಅಂಥ ಕೆಲಸನ ಸಣ್ಣ ಪುಟ್ಟದ್ದು ಈ ವಿಡಿಯೋದಲ್ಲಿ ಯಾವುದು ತೋರಿಸ್ಬೇಕು ಅದನ್ನು ಸಣ್ಣ ಪುಟ್ಟದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗಳೆಲ್ಲ ತೊಳೆದಿರೋದು ಫೋಲ್ಡ್ ಮಾಡಿ ಇಟ್ಟಿದೆ. ಸೊ ಅದನ್ನು ಕೂಡ ಇವಾಗ ಬೀರು ಒಳಗೆ ಜೋಡಿಸ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಒಂದು ಬೀರುಗೆ ಕಾಲುನೇ ಇಲ್ಲ, ಕಾಲು ಮುರಿದಾಕ್ಬಿಟ್ಟಿದ್ದಾರೆ ಶಿವು ಅವರು. ಸೊ ಲಾಸ್ಟ್ ಟೈಮ್ ನಾನು ಹೇಳಿದೆ ಒಂದು ಸಲ, ನಾವು ಒಂದು ಅಡುಗೆ ಮನೆ ಹಾಲು ಒಂದು ಮನೆ ಮಾಡಿದ್ವಿ. ಆ ಮನೆ ಒಳಗಡೆ ಈ ಬೀರು ಮತ್ತು ಬಾಕ್ಸ್ ದಿವಾನ್ ಹೋಗಲಿಲ್ಲ. ಆ ಟೈಮಲ್ಲಿ ಆ ಒಂದು ಬೀರು ಕೆಳಗಡೆ ಪಟ್ಟಿ ಏನಿರುತ್ತೆ ಅದನ್ನು ತೆಗ್ದುಬಿಟ್ಟಿದ್ರು. ಸೊ ಅದನ್ನು ಯಾಕೋ ಹಾಕ್ಲಿಕ್ಕೆ ನಂಗೆ ಮನಸ್ಸಿಲ್ಲ. ಅದೊಂಥರ ನನಗೆ ಲಕ್ಕಿ ಬೀರು ಅಂತಲೇ ಹೇಳ್ಬೋದು. ನೋಡೋಣ ಯಾವಾಗ ಗಳಿಗೆ ಕೊಡುತ್ತೆ ಆವಾಗ ಅದನ್ನು ಕೊಟ್ಟು ಬೇರೆ ತೊಗೋಬೇಕು. ಈ ಮನೆಗೆ ಬಂದಮೇಲೆ ಈ ಪಕ್ಕದಲ್ಲಿರುವಂಥ ಬೀರು ತೊಗೊಂಡೆ ನಾನು, 10,000 ಏನೋ ಕೊಟ್ಟು. ಯಾಕೋ ಗೊತ್ತಿಲ್ಲ, ಆ ಹಳೆ ಬೀರನ್ನ ಚೇಂಜ್ ಮಾಡೋಕ್ಕೆ ಮನಸ್ಸು ಆಗ್ತಾಯಿಲ್ಲ. ಸೊ ಅದರಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ. ಸೊ ಅದು ತೊಗೊಂಡು ಬಂದಮೇಲೂ ಕೂಡ ನನಗೇನು ದುಡ್ಡಿಲ್ಲ ಅನ್ನೋ ಥರ ಏನಿಲ್ಲ. ಮನೇಲಿ ಒಂದು 500 ಆದ್ರೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದೊಂಥರ ಲಕ್ಕಿ ಬೀರು ನನಗೆ. ಇಲ್ಲಿಗೆ ನನ್ನ ಕೆಲಸನೂ ಕೂಡ ಮುಗೀತು. ರೂಮಲ್ಲೂ ಕೂಡ ಎಲ್ಲ ಬೆಡ್ ಕವರೆಲ್ಲ ಹಾಕಿ ಎಲ್ಲ ನೀಟಾಗಿ ಜೋಡಿಸ್ದೆ. ಹಾಗೆ ಇಯರ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ನನಗೇನೆ ನೋಡ್ಲಿಕ್ಕೆ ಒಂಥರ ಬೇಜಾರು ಅನ್ಸುತ್ತೆ, ಮತ್ತು ನೀವೇನಾದರೂ ಅನ್ಕೋತೀರಾ ಅಂತ. ನಾನು ಏರ್ ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡಿ ಒಂದು 2 ಅವರ್ ಆದ್ರೂ ಬಿಡ್ತೀನಿ. ಅವಾಗ ನಮಗೆ ನೀಟಾಗಿ ಅದು ಸ್ಕ್ಯಾಲ್ಫಿಗೆಲ್ಲ ಹಿಡಿಯುತ್ತೆ. ಸೊ ಅಪ್ಲೈ ಮಾಡಿ ಒಂದು 1/2 ಅವರ್ ಬಿಟ್ಬಿಟ್ರೆ ಅದ್ರ ರಿಸಲ್ಟ್ ಗೊತ್ತಾಗಲ್ಲ ನಮಗೆ. ಸೊ ಯಾವುದೇ ಒಂದು ರೆಮಿಡಿ ಟ್ರೈ ಮಾಡೋದಾದರೂ ಒಂದು 2ರಿಂದ 3 ತಿಂಗಳಾದ್ರೂ ಟ್ರೈ ಮಾಡಬೇಕು. ಸಡನ್ನಾಗಿ ಒಂದೇ ಸಲಗೆ ನಮ್ಮದು ಯಾವುದೇ ರಿಸಲ್ಟೂ ಕೂಡ ಸಿಗಲ್ಲ ನಮಗೆ, ಏನೇ ಟ್ರೈ ಮಾಡಿದ್ರೂ ಅಷ್ಟೇ. ನಾನಿವತ್ತು ಈ ಏರ್ ಪ್ಯಾಕಿಗೆ ಆಲೋವೆರಾ ಪುಡಿ ಆಗಿರ್ಬೋದು, ನೀಮ್ ಪೌಡರ್ ಹಾಕಿದ್ದೀನಿ, ಮತ್ತು ನೆಲ್ಲಿಕಾಯಿ ಪೌಡರ್ ಹಾಕಿದ್ದೀನಿ, ಶೀಗೆಕಾಯಿ ಪೌಡರು, ಇಂಡಿಗೋ ಪೌಡರ್, ರೀತಾ ಪೌಡರ್, ಮೆಂತ್ಯ ಪೌಡರ್. ಸೊ ಈ ಹಿಂದೆ ಒಂದು ಸಲ ನಾನು ಏನೆಲ್ಲ ಒಂದು ಅರ್ಬಲ್ ಪ್ರಾಡಕ್ಟಲ್ಲಿ ತೊಗೊಂಡಿದ್ದು ನಾನು ಅರ್ಬಲ್ ಪೌಡರು ಏರ್ ಪ್ಯಾಕ್ದು. ಸೊ ಅದನ್ನು ಹೇಳಿದೆ. ಸೊ ಅದೆಲ್ಲ ಪೌಡರ್ನು ಮಿಕ್ಸ್ ಮಾಡಿದ್ದೀನಿ ನಾನು. ಸೊ ಒಂದು 5-6 ಥರದ್ದು ಪೌಡರ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಏರ್ ಪ್ಯಾಕ್ ಮಾಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ತಿಂಗಳಿಗೆ 1 ಟೈಮ್ ಆಯಿತು ಅಥವಾ 15 ದಿನಕ್ಕೆ ಒಂದು ಸಲನಾದರೂ ಮಾಡ್ಕೊಳ್ಳೋದ್ರಿಂದ ಏರ್ ಫಾಲ್ ಆಗೋದು, ಗ್ರೇ ಏರ್ ಆಗೋದು ಮತ್ತು ಡ್ಯಾಂಡ್ರಫ್ ಆಗೋದು ಇದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಪಾತ್ರೆಗಳು ಕೂಡ ವಾಶ್ ಮಾಡಿ ಇವಾಗ ಗ್ಯಾಸ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ನಾನು ಗ್ಯಾಸ್ ಎಲ್ಲ ಒರೆಸಿರಲಿಲ್ಲ. ಸಾಂಬಾರಿತ್ತು, ಅದಕ್ಕೇ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ನಾನು ಇವತ್ತು. ಸೊ ಮತ್ತೆ ಕೆಲಸ ಶುರು ಮಾಡೋದ್ನಲ್ಲ, ಹಾಗಾಗಿ ಬೇರೆ ಏನು ತಿಂಡಿ ಮಾಡ್ಕೊಳ್ಳಿಲ್ಲ, ಹಾಲು ಕುಡ್ದಿದ್ನಲ್ಲ ಅಂದ್ಬಿಟ್ಟು. ಸೊ ಅದನ್ನು ಇವಾಗ ನೀಟಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಗ್ಯಾಸ್, ಅಲ್ಲಿಗೆ ನನ್ನ ಫುಲ್ಲು ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಕ್ಲೀನ್ ಮಾಡ್ತಾನೇ ಇರ್ತೀವಿ. ಅದು ನಮ್ಮ ಹೆಣ್ಮಕ್ಳದೊಂದು ಗುಣ, ಯಾವಾಗ್ಲೂ ಮಾಡಿದ್ದೇ ಕೆಲಸ ಮಾಡೋದು. ಸೊ ಕೆಲವೊಬ್ಬೊಬ್ರು ಆಗೇ ಬಿಡ್ತಾರೆ, ಕೆಲವೊಬ್ಬೊಬ್ಬರು ಆ ಕೆಲಸನ ಆವಾಗಲೇ ಮುಗಿಸ್ಬಿಡ್ತಾರೆ. ಸೊ ನಾನು ಅಷ್ಟೇ, ಕೆಲವೊಂದೊಂದು ಟೈಮು ಹಾಗೇ ಬಿಟ್ಬಿಡ್ತೀನಿ, ಕೆಲವೊಂದೊಂದು ಟೈಮ್ ನನ್ನ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಬಿಡ್ತೀನಿ. ಒಬ್ಬಳೇ ಇರ್ತೀನಲ್ಲ, ಸೊ ಹಾಗಾಗಿ ನನ್ನ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಆರಾಮ್ಸೆ ಕೂತ್ಕೊಂಡು ಸ್ವಲ್ಪ TV ನೋಡೋದೋ, ಬುಕ್ಸ್ ಓದೋದೋ ಏನೋ ಒಂದು ಮಾಡಿ ನನ್ನ ಒಂದು ದಿನಚರಿನ ಕಳೀತೀನಿ. ಸೊ ಎಲ್ಲರೂ ಹೇಳ್ತಾಯಿದ್ರಿ ಟೈಲರಿಂಗ್ ಆದರೂ ಹೋಗಿ ಅಥವಾ ಬ್ಯೂಟಿಷನ್ ಟ್ರೈನಿಂಗ್ ಆದರೂ ಹೋಗಿ ಅಂತ. ಸೊ ನಾನು ಟೈಲರಿಂಗು
ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಣಾನು ಕೂಡ ವಿಚಾರಿಸಿದ್ದಾಳೆ. ಸೊ ಅಲ್ಲಿ ಅವಳಿಗೆ ಗೊತ್ತಿರೋ ಫ್ರೆಂಡ್ಗಳ ಹತ್ರನೇ ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ತಿಂಗಳಲ್ಲೆಲ್ಲ ಕಲಿಸ್ತಾರಂತೆ. ಸೊ ನಂಗೆ ಜಸ್ಟ್ ಬ್ಲೌಸ್ ಮಾತ್ರ ಕಟ್ಟಿಂಗ್ ಹೇಳ್ಕೊಟ್ರೆ ಸಾಕು. ಸೊ ಸ್ಟಿಚಿಂಗ್ ಎಲ್ಲ ನಾನು ಮಾಡ್ಕೋತೀನಿ. ಸೊ ಹೋಗ್ಬೇಕಾದ ಈ ಹಬ್ಬ ಮುಗಿದ್ಮೇಲೆ ಹೋಗೋಣ ಅಂತ ಹೇಳಿದ್ದಾಳೆ. ನೀವು ಇವಾಗ ನೋಡ್ತಾ ಇರೋದು 500 ರೂಪಾಯಿಗೆ 3 ಡ್ರೆಸ್ಸಸ್ಸು. ಸೊ ವೀಣಾ ತೊಗೊಂಡು ಬಂದಿದ್ಲು. ಸೊ ಇದೆಲ್ಲ ಮಲ್ಲೇಶ್ವರಮಲ್ಲಿ ಸಿಕ್ಕಿರೋದು. ಮತ್ತು ಅದು ಮೊದಲು ತೋರಿಸಿದಂಥ ಟಾಪ್ಗಳು ಓನ್ಲಿ 200 ರುಪೀಸು. ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಮೆಜೆಸ್ಟಿಕಲ್ಲಿ ತೊಗೊಳೋದಕ್ಕಿಂತ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಮತ್ತು ಕ್ಲೋತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಶಾಪಿಂಗ್ ಮಾಡೋರಿಗೆ ಅದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಲ್ಲೇಶ್ವರಮು. ಸೊ ಈ ಶರ್ಟನ್ನು ಅಷ್ಟೇ ಅಂತೆ 200 ರುಪೀಸು. ತುಂಬ ಚೆನ್ನಾಗಿತ್ತು. ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾರಿ ಪ್ಲೇಟಿಂಗ್ ಮಾಡೋದು ಯಾವ ರೀತಿ ಅನ್ನೋದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ಆ ವಿಡಿಯೋ ಮಾಡ್ತೀನಿ. ಯಾಕಂದರೆ ಸ್ಯಾರಿ ಪ್ಲೇಟಿಂಗ್ ಮಾಡೋದು ಎಲ್ರಿಗೂ ಅಷ್ಟಾಗಿ ತಿಳಿದಿರಲ್ಲ. ಸೊ ನನಗೂ ಕೂಡ ಬರಲ್ಲ. ವೇಣುನ ಹತ್ರ ತಿಳ್ಕೊಂಡು ಆದಷ್ಟು ಬೇಗ ಅದೊಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.